ಯಜಮಾನ್ರೆ. ನಾನು ಹಾಗೆಲ್ಲ ಮಳ್ಳಿ ಮಳ್ಳಿ ಮಂಚಕ್ಕಿಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅನ್ಲಂತೆ. ಹಾಗಿದೆ ಕಣೆ ನಿನ್ ಮಾತು. ಅದು ಈಗೀಗ ಹೊರಗಡೆ ಬರ್ತಾ ಇದೆ. ಇವತ್ತು ಸರಿಯಾಗಿ ಸಿಕ್ಕ ಹಾಕೊಂಡೆ. ಪೊಲೀಸಿಗೆ ಫೋನ್ ಮಾಡಿ ಅವ್ರು ಬಂದು ಕರ್ಕೊಂಡು ಹೋಗ್ಲಿ. ಅವ್ರ ಭಾಷೆಯಲ್ಲಿ ವಿಚಾರಿಸಿದ್ರೆ ಮುಚ್ಚಿಟ್ಕೊಂಡಿದ್ನೆಲ್ಲ ಹೊರಗಡೆ ಕಕ್ತಾಳೆ. ಅಲ್ಲ ಕಣೆ, ನಿನ್ ತಂಗಿಗೆ ಫ್ರೀಯಾಗಿ ಸೀಟ್ ಕೊಡೋದಕ್ಕೆ ಅದೇ ನಿಮ್ಮ ಅಪ್ಪನ ಸ್ಕೂಲ? ಮಾತಾಡಿದ್ರೆ ಸಾಕು ನಮ್ದು ನಿಷ್ಠಾವಂತ ಕುಟುಂಬ ಅಂತ ಹೇಳ್ಕೊಳ್ತಾಳಲ್ಲ, ಇದೇನಾ ಇವಳ ನಿಷ್ಠೆ? ಇಂಥ ಕೆಲಸ ಮಾಡೋದಕ್ಕ ನಿಮ್ಮಮ್ಮ 3 ಜನ ಹೆಣ್ಮಕ್ಳನ್ನ ಎತ್ತಿರೋದು. ಒಬ್ಬೊಬ್ರು ಶ್ರೀಮಂತರ ಮನೆ ಸೇರ್ಕೊಳ್ಳೋದು, ಆಮೇಲೆ ಅವ್ರ ಮನೇನ ಗುಡ್ಸಿ ಗುಂಡಾಂತರ ಮಾಡೋದು. ಇದೇ ತಾನೇ ನಿಮ್ಮಪ್ಪ ನಿಮಗ್ ಕಲಿಸ್ಕೊಟ್ಟಿರೋದು. ನೋಡು, ನಾನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಅದ್ರಲ್ಲಿ ಈ 2 ಲಕ್ಷ ನಿನ್ನ ತಂಗಿಗೆ ಭಿಕ್ಷೆ ಹಾಕಿದ್ದೀನಿ ಅಂತ ಬಿಟ್ಬಿಡ್ತೀನಿ. ಹೋಗು, ಬದುಕೋ ಹೋಗು. ನಾನು ಹಾಕಿರೋ ಭಿಕ್ಷೆಯಲ್ಲಿ ನಿನ್ನ ತಂಗಿನ ಓದಿಸ್ ಹೋಗು. ಈ ತರ ಕದ್ದಿರೋ ದುಡ್ಡಲ್ಲಿ ಓದಿಸಿದ್ರೆ ನಿನ್ನ ತಂಗಿಗೆ ಹೇಗೆ ವಿದ್ಯೆ ಹತ್ತುತ್ತೆ ಅಂತ ನಾನು ನೋಡ್ತೀನಿ. ನನ್ನ ಗಂಡ ನನಗ್ ಗೊತ್ತಿಲ್ದಿರೋ ಹಾಗೆ ಎಷ್ಟೋ ಅನಾಥಾಶ್ರಮಕ್ಕೆ ಟ್ರಸ್ಟ್ಗಳಿಗೆ ದಾನ ಮಾಡಿದ್ದಾರೆ. ಇವತ್ತು ಇವ್ರ ಕಣ್ಮುಂದೆನೆ ಒಬ್ಳು ಅನಾಥೆಗೆ ದಾನ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಇವರು ನಾನು ಹಾಕಿದ ಭಿಕ್ಷೆಲೆ ಬದುಕೋದು. ಅದನ್ನ ಯಾರಿಂದನೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇಂಥ ಮಾತುಗಳನ್ನ ಕೇಳೋದಕ್ಕೆ ನನ್ನ ಈ ಮನೆ ಕಳ್ಸಿದ್ಯಾ? ಇಲ್ಲಿವರೆಗೂ ನನಗೆ ಅವಮಾನ ಆಗ್ತಿತ್ತು, ನಾನು ಅದನ್ನ ಸಹಿಸ್ಕೊತಿದ್ದೆ. ಆದ್ರೆ ಯಾವ ತಪ್ಪು ಮಾಡದೆ ಇರೋ ನನ್ನ ತಂದೆ ತಾಯಿಗಳ ಬಗ್ಗೆ ಯಾಕೆ ಅಪವಾದ ಹೊರಿಸ್ತಿದ್ದಾರೆ? ತಾಯಿ ಕಳ್ಕೊಂಡಿರೋ ನಾವು ಅನಾಥೆ ಇರ್ಬೋದು, ಆದ್ರೆ ಅಪ್ಪ ಅಜ್ಜಿ ಎಲ್ಲದಕ್ಕಿಂತ ಮುಖ್ಯವಾಗಿ ನೀನ್ ನಮ್ ಜೊತೆ ಇರುವಾಗ ನಾವ್ ಹೇಗೆ ಅನಾಥ ಆಗ್ತೀವಿ? ನಮ್ಮ ಹತ್ರ ದುಡ್ಡಿಲ್ಲ ಅಂತ ಯಾರ ಹತ್ರನೂ ಭಿಕ್ಷೆ ಬೇಡಿ ನಾವು ಬದುಕ್ತಾ ಇಲ್ಲ.